1 minute ಸರ್ 1 minute ತಡ್ರಿ. ತಡ್ರಿ 1 ನಿಮಿಷ. ಏನು ಮಧ್ಯ ಸ್ವಲ್ಪ ನಗುಮುಖ ಇರ್ಲಮ್ಮ. ಮಧ್ಯ ಇವನ್ನ ದೊಡ್ಡ ಇದಿಷ್ಟು ಏನು ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ. ಮೈ ಹಾರ್ಡ್ ವರ್ಕ್ ಪೇಡ್ ಆಫ್ ಫೈನಲಿ and no words to say. It's a years of dream for me. Ivattu fulfill agide, and the reason behind is my parents and my teachers and my friends. ಅಂದ್ರೆ ಯಾವ ವಿಷಯದಲ್ಲಿ ನೀವು ಚಿನ್ನದ ಪದಕಗಳನ್ನು ಪಡೆದಿದ್ದೀರಿ? So food processing and nutrition department in the food processing, clinical nutrition ಅಂತ ಹೇಳಿ ಆಲ್ಮೋಸ್ಟ್ ಹಿಂಗೆ ಕೊಟ್ಟಿದ್ದಾರೆ. 3 ಚಿನ್ನದ ಪದಕ. ಈ ಶ್ರಮದ ಹಿಂದೆ ಯಾರು ಕಾರಣ? Obviously my parents, and moreover me also, because I have worked hard for it to achieve this, and my teachers also ene doubt idru class alli clear ಮಾಡಿ support ಮಾಡಿ help ಮಾಡಿದ್ದಾರೆ. and then friends idru ene doubts idru help ಮಾಡೋದಕ್ಕೆ, ಜೊತೆ ಕುಂತು ಓದೋದಕ್ಕೆ, ಹಿಂಗಲ್ಲ ಹಿಂಗೆ ಅಂತ ಹೇಳೋದಕ್ಕೆ. so everyone together, yeah, they have worked day and night so hard for this day. and ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರೆ? ಅವರು ಆಟೋ ಡ್ರೈವರ್, ಅಮ್ಮ ಹೌಸ್ ಮೇಕರ್. ನಿಮ್ಮ ಭಾವ ಏನು ಅನಿಸ್ತಾ ಇದೆ? ಭಾವ ಅಂತೂ ತುಂಬಾನೇ ಖುಷಿಯಾಗಿದೆ ಸರ್. ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮಗೆ ಇವತ್ತು. ಯಾಕಂದರೆ ನಮಗಂತೂ ಈ ಕನಸಂತೂ ನಮ್ಮಿಂದ ಈಡೇರಿಸೋಕೆ ಆಗಿಲ್ಲ. ನಮಗೆ ಆಗಿಲ್ಲ, ಕಷ್ಟಪಟ್ಟು ಓದಿಸಿದ್ದೀವಿ, ಅವರು ಕಷ್ಟಪಟ್ಟು ಓದಿದ್ದಾರೆ, ಬಂದಾಯ್ತು. ತುಂಬ ಸಂತೋಷ ಅನಿಸ್ತಾ ಇದೆ. ಕೆಲಸ ಮಾಡ್ತಿದ್ದೀರಾ? ನಾನು ಆಟೋ ಡ್ರೈವರೇ ಸರ್. ಹೌದು. ಓದಿಸ್ಬೇಕಾದ್ರೆ ನಿಮಗೆ ಏನೇನು ಕಷ್ಟಗಳು ಬಂತು ಸರ್? ಕಷ್ಟಗಳು ಇದ್ದೇ ಇರುತ್ತೆ. ಎಲ್ಲ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಆಮೇಲೆ ಓದಿಸ್ಬೇಕು, ಫೀಸ್ಗಳು ಅದು ಇದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಾವು ಬೆಂಗಳೂರು ಓಡಿಸ್ಬೇಕಾದ್ರೆ ಓದಿಸ್ಬೋದಾಗಿತ್ತಲ್ಲ, ಅಂದಾಗ ಅಲ್ಲೇ ನಾವು ಮೇಂಟೈನ್ ಇದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಲ್ಲಿ, ಈ ಫೀಸ್ ಸಲುವಾಗೋದು. ಇಲ್ಲಿ ಸ್ವಲ್ಪ ಈ ಕಾಲೇಜಲ್ಲಿ ಸ್ವಲ್ಪ ನಮ್ಗೆ ಕಡಿಮೆ ಇದರಲ್ಲಿ ಆಯಿತು, ಆ ಖರ್ಚಿಲ್ಲ ನಮ್ಮದು ಇದಾಯಿತು. ಮತ್ತು ಗೋಲ್ಡ್ ಮೆಡಲ್ ಬಂತು, 3 ತುಂಬಾ ಸಂತೋಷ ಆಗಿದೆ. ನನ್ನ ಹೆಸರು ಪ್ರಮೋದ್ ಸಾವಂತ್ ಅಂತ. ಖುಷಿ ಇದೆ ಸರ್. ತುಂಬ ಕಷ್ಟದಲ್ಲಿ ಓದಿಸಿದ್ವಿ, ಆದ್ರೂ ಓದಿ ಮುಂದೆ ಬಂದಿದ್ದಾಳೆ. ಖುಷಿ ಅನಿಸುತ್ತೆ. ಓದಿಸೋಕ್ಕೆ ಕಷ್ಟ, ನಮ್ಮ ಕಷ್ಟ ನೋಡಿದ್ರೆ ಓದ್ಸೋಕ್ಕೆ ಆಗ್ತೋ ಇಲ್ವೋ ಅನ್ನೋ ಥರ ಇತ್ತು. ಇರಲಿಲ್ಲ, ಓದ್ತಾ ಇದ್ಲು ಆ ಥರ. ಅಂದರೆ ಬಂದೇ ಬರುತ್ತೆ ಅಂತ ಅಷ್ಟು ಇದಿರಲ್ವಲ್ಲ. ಚೆನ್ನಾಗಿ ಓದೋ 10th ಚೆನ್ನಾಗಿ ಓದಿದ್ದಾಳೆ. ಅವಾಗೂ ಚೆನ್ನಾಗಿ ಮಾಡಿದೆ. ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಯಾವರು? ನಮ್ಮದು ಪ್ರಾಪರ್ ಬೀದರ್ ಸರ್. ಪ್ರಾಪರ್ ಬೀದರ್. ನಾನು ಅಲ್ಲೇ ಕೆಲಸ ಸಲುವಾಗಿ ಅಲ್ಲಿ ಬೆಂಗಳೂರಿಗೆ ಹೋದೆ ನಾನು. ಆಯ್ತು, ಅಲ್ಲೇ ಸೆಟ್ಲ್ ಆಗಿಬಿಟ್ಟೆ. ಅದು ಹಂಗೇನೆ. ಸಾಮಾನ್ಯ ವರ್ಗದ ಪುಟ, ನಿಮ್ಮ ಹೆಸರಿದಮ್ಮ? ವನಿತಾ ಸಾವಂತ್. ವನಿತಾ ಸಾವಂತ್. ಓಕೆ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಇಲ್ಲಿ ನೋಡಿ ಒಂದ್ಸಲ